ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಕೆ, ನಾನು ಸೈನ್ ಎಲ್ಲ ಮಾಡಿದ್ದೀನಿ. ಆದಷ್ಟು ಬೇಗ ಪ್ರೋಸೆಸ್ ಮಾಡಿ. ಓಕೆ 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 ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ಲೋನ್ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಕೂತ್ಕೊಳ್ಳಿ ಸರ್. ಇರ್ಲಿ, ಏನ್ ಗಲಾಟೆ? ಅಯ್ಯೋ, ಅದ್ಯಾಕೆ ಕೇಳ್ತೀರಿ ಸರ್? ಆ ಹುಡುಗಿಗೆ ಹಳ್ಳಿಲೇನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಈ ಹುಡುಗ ಅವ್ರ ಮನೆ ಪೇಪರ್ ತಂದು ಲೋನ್ ಸ್ಯಾಂಕ್ಷನ್ ಮಾಡಿ ಅಂತ ಕೇಳ್ತಿದ್ದಾನೆ. ಬಟ್ ಪ್ರಾಪರ್ಟಿ ಇರೋದು ಅವ್ರ ತಾಯಿ ಹೆಸರಲ್ಲಿ. ಅವ್ರು ಬಂದು ಸೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಬಂದು ಸೈನ್ ಮಾಡಕ್ ಆಗಲ್ಲ, ಹೇಗಾದ್ರೂ ಮಾಡಿ ಲೋನ್ ಕೊಡಿ ಅಂತ ಹಿಂಸೆ ಮಾಡ್ತಿದ್ದಾನೆ ಸರ್. ನಾವ್ ಹೇಗ್ ಲೋನ್ ಕೊಡೋಕ್ಕಾಗತ್ತೆ ಸರ್? ಅದಕ್ಕೆ ಸೆಕ್ಯೂರಿಟಿನ ಕರೆದು ಆಚೆ ಕಳಿಸಿದೆ. ಅವ್ರಿಗೆ ಎಷ್ಟು ಅಮೌಂಟ್ ಬೇಕಾಗಿರೋದು? 10 lakhs ಬೇಕಂತೆ ಸರ್. ಓಕೆ, ನನಗೆ ನೀವು ಕೊಡ್ತಿರೋದು 1 year ಅಲ್ವಾ? ಎಸ್. ಒಂದು ಕೆಲಸ ಮಾಡಿ, 1 year ಪ್ಲಸ್ 10 lakh ಕೊಡಿ. 10 lakhs ಕ್ಯಾಶಲ್ಲಿರಲಿ. ಸ್ವಲ್ಪ ಎಮರ್ಜೆನ್ಸಿ ಇದೆ, ಬೇಗ ಅರೇಂಜ್ ಮಾಡಿ ಪ್ಲೀಸ್. ಶ್ಯೂರ್. ಯಾ, ಥ್ಯಾಂಕ್ ಯು. ವೆಲ್ಕಮ್. ತುಪ್ಪ ಜಾರಿ ರೊಟ್ಟಿಗೆ ಬಿತ್ತು ಅನ್ನೋ ಹಾಗೆ ಎಲ್ಲ ಸಲೀಸಾಗಿ ನಡೀತಿತ್ತು. ಅಷ್ಟ್ರಲ್ಲಿ ಯಾಕೆ ಮೈನವ್ರೆ ಹೀಗೆ ಮಾಡಿದ್ರಿ? ಆ ಲೋನ್ ಕೊಡಕ್ ರೆಡಿ ಇದ್ದ ಮ್ಯಾನೇಜರ್ ಕೂಡ ಉಲ್ಟಾ ಹೊಡೆದ್ಬಿಟ್ಟ. ಏನೋ ಅವನ ಕೈಯಿಂದನೇ ಸಾಲ ಕೊಡ್ತಿರೋ ಹಾಗಾಡ್ತಿದ್ದ. ಪೊಲೀಸಿಗೆ ಬೇರೆ ಕಂಪ್ಲೇಂಟ್ ಕೊಡ್ತಾನಂತೆ. ಕಂಪ್ಲೇಂಟು ಧ್ರುವಾರೆ, ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ಅವ್ರನ್ನ ದೂಷಿಸಿದೀರಾ? ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಅವ್ರ ಜಾಗದಲ್ಲಿ ನೀವ್ ಇದ್ದಿದ್ರು ನೀವು ಹಾಗೆ ಮಾಡ್ತಿದ್ರಿ. ಅವ್ರ ಜಾಗದಲ್ಲಿ ನಾನು ಇದ್ದಿದ್ರೆ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡ್ತಿದ್ದೆ. ಏನ್ ಸಹಾಯ ಮಾಡಿದ್ ನೀವು? ಏನ್ ಸಹಾಯ ಮಾಡಿದ್ ನೀವು? ನೀವ್ ಏನ್ ಮಾಡಕ್ ಹೊಟ್ಟಿದ್ರಿ ಅನ್ನೋ ಜ್ಞಾನ ಇದೇನ್ರಿ ನಿಮ್ಗೆ? ನಿಮ್ ಮನೆ ಪತ್ರ ತಂದಿದ್ದೀರಲ್ಲ, ಯಾಕೆ ಹಿಂಗ್ ಮಾಡಿದ್ರಿ? ಇದಕ್ಕೆ ಉತ್ತರ ಹೇಳಿ. ಅದು ಮೈನವ್ರೆ, ನೆನ್ನೆ ರಾತ್ರಿ ನಾನು ನಿಮ್ಮ ಹತ್ರ ಮಾತಾಡಿದಾಗ ನನಗೆ ತುಂಬ ಬೇಜಾರಾಯಿತು. ನೀವಷ್ಟು ಕಷ್ಟಪಡ್ತಿದ್ದೀರಾ ಅಂದಮೇಲೂ ನನ್ನ ಕೈಲೇನು ಸಹಾಯ ಮಾಡೋಕ್ಕಾಗ್ತಿಲ್ಲ ಅಂತ ನನಗೆ ನನ್ನ ಮೇಲೆ ಜಿಗುಪ್ಸೆ ಆಯಿತು. ಅದಕ್ಕೆ ಬೇರೆಯವ್ರು ಯಾರ್ದೋ ಮನೆ ಪತ್ರ ಕೇಳೋದಕ್ಕಿಂತ ನಮ್ಮನೆ ಪತ್ರನೇ ಆಡಾಡೋಣ ಅಂತ ಬಂದೆ ಅಷ್ಟೇ. ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ ಧ್ರುವ ಅವ್ರೆ. ನೀವೀಗ ಮಾಡಿದ್ದು ನನ್ಗಿಷ್ಟ ಆಗ್ಲಿಲ್ಲ. ಅಲ್ಲ, ನಿಮ್ಮನೆಯವರು ನಮ್ಮನೆಯವ್ರ ತರ ಅಲ್ವಾ? ಇವತ್ ನನಗ್ ಕಷ್ಟ ಅಂತ ನಿಮ್ಮನೆ ಅಡ ಇಟ್ಟು ನಾಳೆ ನನ್ ಗ್ರಾಚಾರ ಕೆಟ್ಟು ಆ ಮನೆ ಕಳ್ಕೊಳ್ಳೋ ತರ ಪರಿಸ್ಥಿತಿ ಬಂದ್ರೆ ಇವತ್ ನನ್ ಮನೆಯವ್ರ ಬೀದಿನಲ್ಲಿ ನಿಂತಿದಾರಲ್ವಾ, ಆ ತರ ನಿಮ್ ಮನೆಯವ್ರ ಬೀದಿನಲ್ಲಿ ನಿಂತ್ಕೋಬೇಕಾ? ಆತರ ಏನು ಯೋಚನೆ ಮಾಡ್ಬೇಡಿ ಮೈನವ್ರೆ. ನಾನಿರೋರ್ಗೂ ನನ್ನವ್ರು ಯಾವತ್ತೂ ಬೀದಿಗೆ ಬೀಳಲ್ಲ. ನಾನು ಅದಕ್ಕೆ ಬಿಡಲ್ಲ. ಬೇಡ ಧ್ರುವ ಅವ್ರೆ, ನೋಡಿ, ಈ ಕೆಟ್ಟ ಹಠ ಒಳ್ಳೇದಲ್ಲ. ಸಹಾಯ ಮಾಡ್ಬೇಕು ನಿಜ, ಹಾಗಂತ ನಮ್ಗೆ ಕಷ್ಟ ಆಗೋ ತರ ಸಹಾಯ ಮಾಡಬಾರ್ದು. ಅದು ಅಲ್ದೆ ನಿಮಗ್ ಬರೋ ಕಷ್ಟಕ್ಕೆ ನಾನ್ ಕಾರಣ ಆಗೋದು ನನ್ಗಿಷ್ಟ ಇಲ್ಲ. ಹಾಗಲ್ಲ ಮೈನವ್ರೆ. ಏನಾಗಲ್ಲ? ಏನ್ ಹಾಗಲ್ಲ? ನೀವೀ ಪತ್ರ ತಂದಿರೋದು ನಿಮ್ ತಾಯಿಯವ್ರಿಗೆ ಗೊತ್ತಾ? ಹೇಳಿ, ನಿಮ್ಮನ್ನೇ ಕೇಳ್ತಿರೋದು. ನಿಮ್ ತಾಯಿಯವ್ರಿಗೆ ಗೊತ್ತಾ? ಹೇಳಿ. ಇಲ್ಲ. ಮತ್ತೆ ಇದನ್ನ ಕತ್ಕೊಂಡ್ ಬಂದ್ರ? ಸಾಕು ಧ್ರುವಾರೆ, ನೀವ್ ಇಲ್ಲಿವರೆಗೂ ಮಾಡಿರೋ ಸಹಾಯ ಸಾಕು. ನೀವಿನ್ನೇನು ಸಹಾಯ ಮಾಡಬೇಡಿ. ಈ ವಿಷಯ ಏನಾದ್ರೂ ನಿಮ್ ತಾಯಿಯವ್ರಿಗೆ ಗೊತ್ತಾದ್ರೆ ಅವ್ರಿಗೆ ನಿಮ್ ಮೇಲಿರೋ ನಂಬಿಕೆ ಹಾಳಾಗಲ್ವಾ? ಇಲ್ಲ ಮೈನವ್ರೆ, ನಾನು ಸಮಯ ನೋಡ್ಕೊಂಡು ನಮ್ಮ ಅಮ್ಮನ ಹತ್ರ ಮಾತಾಡಿ ಎಲ್ಲ ಸಂಭಾಳಿಸ್ತಿದ್ದೆ. ನೀವ್ ಯಾರನ್ನೂ ಸಂಭಾಳಿಸೋದ್ ಬೇಕಾಗಿಲ್ಲ ರೀ. ನೋಡಿ,
ನಮ್ಮ ಹಣೆಯಲ್ಲಿ ಆ ಜಮೀನ್ ಬರ್ದಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಅದಕ್ಕೋಸ್ಕರ ಒಂದ್ ತಾಯಿ ಮಗನ್ನ ದೂರ ಮಾಡ್ದಂತ ಪಾಪ ನನಗ್ ಬೇಡ. ಹೊಡಿದ್ರು ಅವ್ರೆ, ನಾನೇ ಹೊಡ್ಬಿಡ್ತೀನಿ. ಮೈನವ್ರೆ ನೋಡಿ, ಮನೆ ಪತ್ರ ಅಡ ಇಡಲ್ಲ, ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡ. ನನ್ನಿಂದ ಯಾರು ಕಷ್ಟ ಪಡೋದ್ ನನ್ಗಿಷ್ಟ ಇಲ್ಲ. ನನ್ನ ಬಿಟ್ಬಿಡಿ. ಮೈನವ್ರೆ, ಆದ್ರೆ 10 ಲಕ್ಷ ಹೇಗೆ ಹೊಂದಿಸ್ಕೋತೀನ್ರಿ? ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಮೈನವ್ರೆ, ಅಣ್ಣ ಸ್ವಲ್ಪ ಗಾಡಿ ನಿಲ್ಸಿ. ಸಿದ್ದು, 6 ರೂಪಾಯಿ. ದುಡ್ಡು ಸಿಕ್ತಾ? ಸಿಕ್ತು. ಎಷ್ಟ್ ಸಿಕ್ತು? 7 ಲಕ್ಷ ಸಿಕ್ತು. ಏನು, ಬರೀ 7 ಲಕ್ಷನಾ? ಏನ್ 7 ಲಕ್ಷ? 7 ಲಕ್ಷ ನಿಂಗೆ ಕೇವಲನಾ? ಅಟ್ಲೀಸ್ಟ್ ಒಂದ್ 10 ಲಕ್ಷನಾದ್ರೂ ಸಿಗತ್ತೆ ಅನ್ಕೊಂಡಿದ್ದೆ. ಸಿಗುತ್ತೆ. ಸಿಕ್ಕಿದ್ರೆ ಎಲ್ಲಿಂದ ತೀರ್ಸೋದು? ಈಗ್ಲೇ ಇಟ್ಟಿರೋ ಒಡವೆನ ಹೇಗಪ್ಪ ಬಿಡ್ಸೋದು, ಸಾಲನೆಲ್ಲ ಹೇಗಪ್ಪ ತೀರ್ಸೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನ್ ನೋಡಿದ್ರೆ ಈಗ ಹೇಳ್ತೀಯಾ? ಯಾಕೆಲ್ಲದನ್ನು ಕೆಟ್ಟದಾಗಿ ಯೋಚನೆ ಮಾಡ್ತೀಯ ಸಿದ್ದು? ಪರವಾಗಿಲ್ಲ, ನೀನ್ ದುಬೈ ಹೋಗಿ ಬಂದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಾಳೆನೆ ಹೋಗಿ ಈ ದುಡ್ಡನ್ನ ಏಜೆನ್ಸಿ ಕಟ್ಬಿಡೋಣ. ಅವ್ರು ಆದಷ್ಟು ಬೇಗ ನಿನ್ನ ದುಬೈ ಕಳ್ಸೋ ವ್ಯವಸ್ಥೆ ಮಾಡ್ತಾರೆ. ಸರಿ, ನೀನ್ ಬಾ ಕೂತ್ಕೋ.